ಯಾರು ಗೊತ್ತಾ ನಿಮಗೆ ಹೊಸ ಒಡಂಬಡಿಕೆಯನ್ನು ಬರೆದವರು? ಯೇಸು ಕ್ರಿಸ್ತನ ಶಿಷ್ಯರುಗಳು ಬರೆದಿದ್ದು. ಇವತ್ತು ಹೊಸ ಒಡಂಬಡಿಕೆಯ ಪುಸ್ತಕಗಳನ್ನು ಯಾವ ಪುಸ್ತಕಗಳನ್ನು ಯಾವ ಭಕ್ತರು ಬರೆದಿದ್ದಾನೆ ಅನ್ನುವಂಥ ಜ್ಞಾನ ಕೂಡ ಇವತ್ತು ಮನುಷ್ಯನು ಸಂಪಾದಿಸಿಕೊಳ್ತಾ ಇಲ್ಲ. ಅಂದ್ರೆ ಮನುಷ್ಯನ ಮನಸ್ಸೆಲ್ಲ ಯಾವುದ್ರ ಕಡೆ ಇದೆ ಅಂದ್ರೆ ವಾಕ್ಯದ ಬೆಲೆ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ ಪ್ರಿಯರಾದರೆ. ದೇವರ ಮಾತುಗಳ ಬೆಲೆ, ವಾಕ್ಯ ಪುಸ್ತಕವಾಗಿರ್ತಕ್ಕಂಥ ಬೈಬಲ್ ಬೆಲೆ ಇವತ್ತು ಮನುಷ್ಯನಿಗೆ ಅರ್ಥವಾಗ್ತಾ ಇಲ್ಲ. ಮನುಷ್ಯನು ತನ್ನ ಬೆಲೆಯನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಾನೆ. ತನ್ನ ಬೆಲೆಯನ್ನು ಮನುಷ್ಯನು ಕಡಿಮೆ ಮಾಡಿಕೊಳ್ತಾ ಇದ್ದಾನೆ. ಮನುಷ್ಯನ ಬೆಲೆಯನ್ನು ಮನುಷ್ಯನಿಗೆ ಜ್ಞಾಪಿಸುವುದು ಯಾವುದು ಅಂದ್ರೆ ವಾಕ್ಯಗಳು, ದೇವರ ಮಾತುಗಳು. ಅಪೋಸ್ತಲರು ತಾಯಿ ಗರ್ಭದಿಂದ ಹುಟ್ಟುತ್ತಲೇ ಅಪೋಸ್ತಲರಾಗಿಲ್ಲ. ಯೇಸುವಿನ ಶಿಷ್ಯರು ತಾಯಿಯ ಗರ್ಭದಲ್ಲಿ ತಾವು ಹುಟ್ಟುತ್ತಲೇ ದೇವರ ಭಕ್ತರು ಆಗಿಲ್ಲ. ಅವರು ಅದು ಹೇಗೆ ಮಾರ್ಪಟ್ಟರು? ಯೇಸುವಿನ ಶಿಷ್ಯರಾಗಿ ಮರಣಿಸಿದರೆ ಪರಲೋಕವನ್ನು ಸೇರುವಂತ ಬಾಧ್ಯಸ್ಥರಾಗಿ ಅದು ಹೇಗೆ ಮಾರ್ಪಟ್ರು ಹೇಳ್ರಿ ಅಪೋಸ್ತಲರು? ಪ್ರಿಯರಾದ ದೇವರ ಮಕ್ಕಳೇ, ಅವರು ಮೈಗೂಡಿಸಿಕೊಂಡಿರುವುದು ವಾಕ್ಯ, ಅವರು ಮೈಗೂಡಿಸಿಕೊಂಡಿರುವುದು ದೇವರ ಮಾತುಗಳು. ದೇವರ ಆಜ್ಞೆಗಳಂದ್ರೆ ಇಷ್ಟಪಡ್ತಿದ್ರು. ದೇವರ ಆಜ್ಞೆಗಳನ್ನು ಪಾಲಿಸುವುದು, ಅನುಸರಿಸುವುದು ಅಭ್ಯಾಸ ಮಾಡಿಕೊಳ್ತಿದ್ರು ಅವರು. ಅಭ್ಯಾಸ ಅಭ್ಯಾಸ ಅಭ್ಯಾಸ. ಅದಕ್ಕೆ ದೇವರು ಕೂಡ ಇವತ್ತು ನಮಗೆ ಹೇಳಿದ್ದಾನೆ ಏನಂತೇಳಿ ಅಂದ್ರೆ, ಹಿರಿಯರಿಗೆ, ಪೋಷಕರಿಗೆ, ಮನೆಯಲ್ಲಿರುವ ಹಿರಿಯರಿಗೆ ದೇವರು ಕಿವಿ ಮಾತು ಹೇಳಿದ್ದಾನೆ. ಏನಂತಂದ್ರೆ, ನೀವು ವಾಕ್ಯವನ್ನು ಕಲಿತುಕೊಳ್ಳ್ರಿ. ನೀವು ವಾಕ್ಯವನ್ನು ಕಲಿತುಕೊಂಡು ನಿಮ್ಮ ಹೃದಯಗಳಲ್ಲಿ ಇಟ್ಟುಕೊಳ್ಳ್ರಿ. ನಿಮ್ಮ ಜ್ಞಾಪಕದಲ್ಲಿ ನನ್ನ ಮಾತುಗಳನ್ನು ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬದ ಸದಸ್ಯರುಗಳಿಗೆ ಅಭ್ಯಾಸ ಮಾಡಿಸ್ರಿ. ಅವುಗಳನ್ನು ರೂಢಿ ಅಲವಾಟು ಮಾಡಿಸ್ರಿ, ಮೈಗೂಡಿಸ್ರಿ. ಈಗ ನೋಡ್ರಿ, ಮನುಷ್ಯನು ನಾವೇನ್ ಮಾಡ್ತೀವಿ? ಮಾರ್ನಿಂಗ್ ಬೆಳಿಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡೋದು, ಸ್ನಾನ ಮಾಡೋದು, ಟೀ ಕುಡಿಯೋದು, ಇವೆಲ್ಲ ಯಾಕೆ ಮಾಡ್ತೀರ ಅಂದ್ರೆ ನೀನ್ ಏನಂತ ಉತ್ತರ ಹೇಳ್ತಿದ್ದಿ? ಅಲವಾಟು ಅಲ್ವಾ? ಮಾರ್ನಿಂಗ್ ಎದ್ದ ಕೂಡಲೇ ಬ್ರಷ್ ಮಾಡ್ಬೇಕಾ? 10 ಗಂಟೆಗೆ ಮಾಡ್ಬೋದಲ್ಲ? 10 ಗಂಟೆ ಒಳಗೆ ಯಾಕೆ ಮಾಡ್ಬೇಕು? ಅಲವಾಟು ಆಗ್ಬಿಟ್ಟಿದೆ ಅಂತಾರೆ ಅಲ್ವಾ? ಎದ್ದ ಕೂಡಲೇ ಟೀ ಯಾಕೆ ಕುಡಿತಾ ಇದ್ದಿ? ಬ್ರಷ್ ಮಾಡಿದ್ರೆ ಟೀ ಬೇಕಂತೇಳಿ ಯಾಕೆ ಹೇಳ್ತಾ ಇದ್ದಿ ಅಂದ್ರೆ ಅವ್ರಿಗೆ ಟೀ ಕುಡಿಯೋದು ಇಷ್ಟ ಇರೋದಿಲ್ಲ ಕೆಲವರಿಗೆ, ಆದ್ರೂ ಕೂಡ ಕುಡಿದಿರ್ತಾರೆ. ಯಾಕೆ ಕುಡ್ತಾ ಇದ್ದಿ? ಇಷ್ಟ ಇಲ್ಲ, ಬಿಡಬೇಕು ಅಂತಿದೆಯಲ್ಲ ಅಂದ್ರೆ ಅವಾಗ ಅವ್ರು ಕೊಡೋ ಉತ್ತರ ಏನಮ್ಮ? ಅಲವಾಟಾಗಿಬಿಟ್ಟಿದೆ, ಅಭ್ಯಾಸವಾಗಿಬಿಟ್ಟಿದೆ. ಟೀ ಕುಡಿಯೋದು ಅಭ್ಯಾಸವಾಗಿಬಿಟ್ಟಿದೆ. ನೋಡಿದ್ರ ಅಂದ್ರೇನು? ಮನುಷ್ಯನಿಗೆ ಎದ್ದ ಕೂಡಲೇ ಬ್ರಷ್ ಮಾಡೋದು ಅಲವಾಟು, ಒಳ್ಳೆಯದು. ಎದ್ದ ಕೂಡಲೇ ಸ್ನಾನ ಮಾಡೋದು ಅಲವಾಟು, ಒಳ್ಳೆಯದು. ಟೀ ಕುಡಿಯೋದು ಅಲವಾಟು. ಟೀ ಆದ ನಂತರ ಊಟ ಬೇಡ ಅಂತೇಳಿ ಕೆಲವರು ಟಿಫಿನೇ ತೆಗೆದುಕೊಳ್ತಾರೆ ಅಲ್ವಾ? ಅದನ್ನೇ ಯಾಕೆ ಅಂದ್ರೆ ಅದು ಅಲವಾಟು ಅಂತೇಳಿ ಹೇಳ್ತಿರ್ತಾರೆ. ಪ್ರಿಯರಾದ ದೇವರ ಮಕ್ಕಳೇ, ಮನುಷ್ಯನಿಗೆ ಇವೆಲ್ಲ ಅಲವಾಟುಗಳಿರ್ತಾವೆ ನೋಡಿ. ಪೇಪರ್ ಓದೋದು ಅಲವಾಟು, ಟಿವಿ ಮುಖಾಂತರ ನ್ಯೂಸ್ ಕೇಳೋದು ಅಲವಾಟು, ಇಲ್ಲಾಂದ್ರೆ ನನಗೆ ಯಾವ ಕೆಲಸವಿರಲಾರ್ದಲ್ಲಿ ಕಾಮಿಡಿ ಶೋಗಳನ್ನು ನೋಡುವುದು ಅಲವಾಟು. ಇಲ್ಲಿ ಟಿವಿ ಶೋಗಳನ್ನು ಸಮಯಕ್ಕೆ ತಕ್ಕಂತೆ ಸಮಯ ಆದ ಕೂಡಲೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲವಾಟು ಹಾಕೊಂಡವರು ಟಿವಿ ಹತ್ರ ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಈ ಟೈಮಿಗೆ ನನಗೆ ಟಿವಿ ಮುಂದೆ ಕೂತ್ಕೊಂಡು ಏನಾದರೂ ನೋಡುವ ಅಲವಾಟು, ಶೋಸ್ಗಳು, ಸೀರಿಯಲ್ಗಳು ಅಂತೇಳಿ ಹೇಳ್ತಿರ್ತಾರೆ. ಹೌದಲ್ಲ? ಇವೆಲ್ಲ ಸಹಜವಾಗಿ ನಮಗೆ ಗೊತ್ತುಂಟು. ಇವೆಲ್ಲ ಅಲವಾಟುಗಳನ್ನು ಹಾಕಿಕೊಂಡ ಮನುಷ್ಯನು, ದೇವ್ರು ಹೇಳ್ತಿದ್ದಾನೆ ಏನಂತ? ಮನುಷ್ಯನಿಗೆ ಅಲವಾಟುಗಳು ಇರಬೇಕು. ಆದ್ರೆ ಏನು ಅಲವಾಟು ಇರ್ಬೇಕು ಗೊತ್ತಾ? ಏನು ಅಭ್ಯಾಸ ಮಾಡಿಕೊಳ್ಬೇಕು ಮನುಷ್ಯನಿಗೆ ಗೊತ್ತಾ? ದೇವರ ಮಾತುಗಳನ್ನು, ದೇವರ ವಾಕ್ಯಗಳನ್ನು. ನೀನು ಕೂತುಕೊಂಡ್ರೆ, ನಿನ್ನ ತಾಯಿ ಬಳಿಯಲ್ಲಿ ಕೂತುಕೊಂಡ್ರೆ ನಿನ್ನ ತಾಯಿ ವಾಕ್ಯವನ್ನು ಕುರಿತು ಮಾತಾಡಬೇಕು ನಿನ್ನ ಬಗ್ಗೆ. ನಿನ್ನ ಬಳಿಯಲ್ಲಿ ನೀನು ದಾರಿಯಲ್ಲಿ ನಿನ್ನ ತಾಯಿ ಜೊತೆ, ನಿನ್ನ ತಂದೆ ತಾಯಿ ಜೊತೆ, ನಿನ್ನ ಕುಟುಂಬಿಕರ ಜೊತೆ ಹೋಗ್ತಿದ್ರೆ ವಾಕ್ಯದ ವಿವರಣೆಯನ್ನು ಹೇಳ್ತಾ ಇರಬೇಕು. ಆ ವಾಕ್ಯವನ್ನು ಪಾಲಿಸಿದವರ ಜ್ಞಾಪಕಕ್ಕೆ ತರಿಸ್ಬೇಕು. ನೋಡಿದ
ಪ್ರವಾದಿಗಳನ್ನು ಜ್ಞಾಪಿಸಬೇಕು, ಅಪೊಸ್ತಲರನ್ನು ಜ್ಞಾಪಿಸಬೇಕು, ಯೇಸು ಕ್ರಿಸ್ತನನ್ನು ಜ್ಞಾಪಿಸಬೇಕು. ನೋಡಿದ್ರ ಪ್ರಿಯರಾದವರೇ, ಮನುಷ್ಯನಿಗೆ ಆರೋಗ್ಯಕರವಾಗಿರುವುದು ಏನು ಅಂದ್ರೆ ದೇವರ ಮಾತುಗಳು. ಅವುಗಳಿಂದಲೇ ಕ್ಷೇಮ, ಆರೋಗ್ಯ, ನೆಮ್ಮದಿ, ಶಾಂತಿ, ಕೊನೆಗೆ ಎಲ್ಲಿವರೆಗೆ ಅಂತೀರ? ಶಾಶ್ವತ ಸುಖ ಜೀವಿತ ನಿನ್ನ ವಶ ಆಗುವವರೆಗಿರ್ತದೆ. ನೋಡಿದ್ರ, ಇವೆಲ್ಲವುಗಳು ಕೇವಲ ದೇವರ ಮಾತುಗಳನ್ನು ನಾವು ಮೈಗೂಡಿಸಿಕೊಳ್ಳುವುದರಿಂದಲೇ ಸಾಧ್ಯ. ಪ್ರಿಯರಾದವರು, ವಿವೇಕ ಅಂದ್ರೆ ಏನು? ವಿವೇಕದ ಒಂದು ಪ್ರಾಧಾನ್ಯತೆ, ಪ್ರಾಮುಖ್ಯತೆ, ಅದರ ಬೆಲೆ ಎಷ್ಟು ಅಂದ್ರೆ ಪ್ರಿಯರಾದವರೇ, ದೇವರಿಗೆ ಗೊತ್ತು, ದೇವ ಭಕ್ತರಾದವರಿಗೆ ಗೊತ್ತು ವಿವೇಕ ಎಂಥದ್ದು, ಅದರ ಮಹತ್ವ ಎಷ್ಟಿದೆ ಅದರಲ್ಲಿ ಅಂತೇಳಿ. ಪ್ರಿಯರಾದ ದೇವ ಮಕ್ಕಳೇ, ಒಂದ್ಸರಿ ಜ್ಞಾನೋಕ್ತಿ ಗ್ರಂಥ ನೋಡು, 31ನೇ ಅಧ್ಯಾಯ 10ನೇ ವಚನ. ಜ್ಞಾನೋಕ್ತಿ ಗ್ರಂಥ 31ನೇ ಅಧ್ಯಾಯ 10ನೇ ವಚನ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಪ್ರಿಯರಾದವರೇ, ಇಲ್ಲಿ ಅನೇಕ ಜನರು ಭೂಮಿ ಮೇಲೆ ಸತಿಯರಿದ್ದಾರಲ್ಲ, ಆದ್ರೆ ಆ ಸತಿಯರನ್ನು ತೆಗೆದುಕೊಳ್ತಾ ಇಲ್ಲ ದೇವರು. ಯಾರನ್ನು ಇಲ್ಲಿ ಹುಡುಕ್ತಾ ಇದ್ದಾನೆ ಅಂದ್ರೆ ಕೇವಲ ಸತಿಯಾದವರು ಬೇಕಿಲ್ಲಂತೆ. ಯಾರು ಬೇಕು? ಗುಣವನು ವಿವೇಕಿನಿಯಾದ ಸತಿ. ವಿವೇಕಿನಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ನೀವೇಳ್ರು, ಎಲ್ಲಿ ಸಿಗಬಲ್ಲು? ಎಲ್ಲಿ ಸಿಗಬಹುದು? ವಿವೇಕಿನಿಯಾದ ಸತಿಯರು ವಿವೇಕವಂತರಾಗಿ ತಯಾರಾಗುವುದು ಎಲ್ಲಿ? ಅದು ಹೇಗೆ ಅಂತೇಳಿ ನಿಮಗೆ ಗೊತ್ತುಂಟ? ಎಲ್ಲಿ ಸಿಗುವರು? ಒಂದು ವೇಳೆ ವಿವೇಕ ಇಲ್ಲದ ಸತಿಯರು ವಿವೇಕಿನಿಯರಾಗುವುದು ಅದು ಎಲ್ಲಿ? ವಿದ್ಯೆ ಇಲ್ಲದ ಮನುಷ್ಯನು ವಿದ್ಯಾವಂತನಾಗಬೇಕಾದ್ರೆ ಸ್ಕೂಲ್ಗೆ ಅಂತೇಳಿ ಅಡ್ಮಿಷನ್ ಮಾಡಿಸ್ತಾರೆ. ಯಾಕೆ? ವಿದ್ಯಾವಂತನಾಗಬೇಕು. ಅವಿದ್ಯಾವಂತನ ಆಗಬಾರ್ದು. ಅವಿದ್ಯಾವಂತನ ಬಾಳು ಅತ್ತಿಗಿಂತಲೂ ಕಡೆ ಅಂತೇಳಿ ಹೇಳುವುದು ಎಷ್ಟು ಸತ್ಯವೋ ಆ ವಾಕ್ಯ, ಒಂದು ನುಡಿ. ವಿವೇಕಿ ಅಲ್ಲದೆ ಅವಿವೇಕಿಯಾಗುವುದು ಅಷ್ಟೇ ದುರ್ಬಲ, ನಷ್ಟದ ಜೀವಿತವನ್ನು ಅನುಭವಿಸ್ತಿದ್ದರು. ಕೊನೆಗೆ ತಾವೇ ಅವಿವೇಕಕ್ಕೆ ದೂರ ಇದ್ದು ಜೀವಿಸುತ್ತಾ ಕೊನೆಗೆ ದೇವ್ರ ಮೇಲೆ ಕೂಡ ಬೇಸರವನ್ನು ತಂದುಕೊಳ್ತಾರ. ದೇವ್ರ ಮೇಲೆ ಏನಂತಾರೆ ಗೊತ್ತಾ? ದೇವ್ರ ಎಲ್ಲನ? ದೇವ್ರನ್ನ ಯಾವಾಗ ನೋಡ್ತಾನ? ದೇವ್ರು ಯಾವಾಗ ಒಳ್ಳೇದು ಮಾಡ್ತಾನ? ದೇವ್ರ ಬಳಿಗೆ ಬಂದ್ರಷ್ಟೇ ಬಿಟ್ರಷ್ಟೇ ಅಂತೇಳಿ ದೇವರ ಮೇಲೆ ಬೇಜಾರು ಪಡ್ಕೊಳ್ತಾರೆ ಮನುಷ್ಯ. ಕಾರಣ ಯಾರು ಅಂದ್ರೆ ತಾವೇ ಅದಕ್ಕೆ ಕಾರಣ. ವಿವೇಕವನ್ನು ಹೊಂದಿಕೊಳ್ಳ್ರಿ, ದೇವರ ಮಾತುಗಳನ್ನು ಕೇಳ್ರಿ. ದೇವರ ಮಾತುಗಳಲ್ಲಿ ಎಷ್ಟೋ ಜ್ಞಾನದ ಪಾಠಗಳನ್ನು, ನಮಗೆ ಮೇಲು ಮಾಡುವ ಪಾಠಗಳನ್ನು, ಮೇಲಿನ ಬಳಿಗೆ ನಮ್ಮನ್ನು ಕೊಂಡೊಯ್ಯುವ ಪಾಠಗಳು, ವಾಕ್ಯದ ಪಾಠಗಳು ಇದ್ದಾವಲ್ವ, ಅದನ್ನು ಪ್ರಕಟಿಸುವಂತಹ ಸ್ಥಳವು, ಪ್ರಕಟಿಸುವಂತಹ ಅವಕಾಶವು, ತಿಳಿದುಕೊಳ್ಳುವಂತಹ ಅವಕಾಶವು ದೇವರು ಏರ್ಪಾಟು ಮಾಡ್ಯಾನಲ್ಲ, ಉಪಯೋಗ ಮಾಡಿಕೊಳ್ಳಲಿ ಅಂತೇಳಿ. ನೋಡಿದ್ರ? ಉಪಯೋಗ ಮಾಡಿಕೊಳ್ಳಿ. ಹೇಗಿರ್ಬೇಕಂತ? ಸತಿಯರು ಅವಿವೇಕಿ ಅಲ್ಲ ಪ್ರಿಯರಾದವರೇ. ಅವಿವೇಕಿ ಆದ್ರೆ ಆಕೆಯ ಮಕ್ಕಳು ಅವಿವೇಕಿಗಳಾಗಿರ್ತಾರೆ, ಆಕೆಯ ಪತಿ ಕೂಡ ಅವಿವೇಕನೂ ಆಗಿರ್ತಾರೆ. ಇಲ್ಲಿ ಹೇಳ್ತಿದ್ದಾನೆ ಏನಂತೆ? ಕುಟುಂಬಗಳಲ್ಲಿರುವ ಸತಿ ವಿವೇಕಿನಿಯಾಗಿರ್ಬೇಕು. ಪ್ರಿಯರಾದವರೇ, ವಿವೇಕ ದೊರಕುವುದು ಅದು ಹೇಗೆ ಅಂತಂದ್ರೆ ಕೇವಲ ದೇವರ ಮಾತುಗಳಿಂದ, ದೇವರ ಉಪದೇಶಗಳಿಂದ ಮಾತ್ರವೇ ಒಬ್ಬ ಸ್ತ್ರೀ, ಅಜ್ಞಾನದ ಸ್ತ್ರೀ ವಿಜ್ಞಾನವಂತಳಾಗ್ತಾಳೆ. ಸ್ತ್ರೀ ಎಷ್ಟರ ಮಟ್ಟಿಗೆ ಅಂದ್ರೆ ಅಜ್ಞಾನಿಗಳಿಗೂ ಕೂಡ ಜ್ಞಾನವನ್ನು ತುಂಬುವಷ್ಟು ಜ್ಞಾನವಂತಳಾಗ್ತಾಳೆ. ಯಾವುದರಿಂದ? ಕೇವಲ ದೇವರ ಉಪದೇಶಗಳಿಂದ ಮಾತ್ರವೇ. ಬೈಬಲ್ ಚರಿತ್ರೆಗಳಲ್ಲಿ ನೋಡ್ರಿ, ಸ್ತ್ರೀ ಭಕ್ತರಿಲ್ವಾ? ಸ್ತ್ರೀಯರಾದ ಭಕ್ತರಿಲ್ವಾ? ಮರಿಯಳು, ಹನ್ನಳು, ದೆಬೋರಳು,
ಪೆರ್ಸಿಸಳು. ಅನೇಕ ಭಕ್ತರು ಸ್ತ್ರೀಯರಲ್ಲಿ ಇದ್ದಾರೆ. ಅವರು ಹೇಗೆ ಮಾರ್ಪಟ್ಟರು ವಿವೇಕಿನಿಯರಾಗಿ ಅಂದ್ರೆ ವಾಕ್ಯೋಪದೇಶಕ್ಕೆ ಅಂಟಿಕೊಂಡವರಾಗಿ, ವಾಕ್ಯೋಪದೇಶವನ್ನು, ದೇವರ ಉಪದೇಶವನ್ನು ಇಷ್ಟಪಡ್ತಿದ್ರು ಅವರು, ಮನಸ್ಸು ಕೊಡ್ತಿದ್ರು ಅವರು. ಇವತ್ತು ಸತಿಯರು ಹೇಗಿರ್ತಾರೆ? ಮನೆಯಲ್ಲಿರುವ ಅಮ್ಮಂದಿರು, ತಾಯಂದಿರು, ಸಹೋದರಿಯರು ವಾಕ್ಯೋಪದೇಶದ ಮೇಲೆ, ದೇವರ ಉಪದೇಶಗಳ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಅವ್ರಿಗೆ. ಯಾವುದ್ರ ಮೇಲೆ ಇಂಟ್ರೆಸ್ಟ್ ಅಂದ್ರೆ ಕೇವಲ ಈ ಲೋಕದ ಕೆಲಸಗಳು, ಅನೇಕರು ಮಾಡುವ ಕೆಲಸಗಳೇ ನಾವು ಮಾಡಿದ್ರೆ ಅದೇ ಜೀವಿತ ಅಂತೇಳಿ ಅಂದುಕೊಳ್ತವ್ರು. ಕರೆಕ್ಟು. ಈ ಶರೀರಾನುಸಾರವಾದ ಜೀವಿತಗಳು ಅವೇನು ಇರುತ್ತವೆ. ಆದ್ರೆ ಬುದ್ಧಿವಂತರು ಆಗುವುದಕ್ಕೆ ಒಂದು ವೇ ಇದೆ, ವಿವೇಕಿನಿಯರು ಆಗುವುದಕ್ಕೆ ಒಂದು ವೇವಿದೆ, ಒಂದು ಮಾರ್ಗವಿದೆ ವಿವೇಕಿನಿಯರು ಆಗುವುದಕ್ಕೆ. ನೋಡಿದ್ರ ಪ್ರಿಯರಾದವರೇ, ಅಸಲು ದೇವರು ಏನಂತ ಹೇಳ್ತಿದ್ದಾರೆ? ವಿವೇಕಿನಿಯಾದ ಸತಿಯು ಎಲ್ಲಿ ಸಿಕ್ಕಾಳು ಅಂದ್ರೆ ವಿವೇಕವಂತ ಸತಿಯರು ಸಿಗುವುದು ಅಪರೂಪ ಪ್ರಿಯರಾದರೆ ಅಪರೂಪ. ಈಗ ನೋಡ್ರಿ, ಅನೇಕರು ದಂಡುಗಟ್ಟಲೆ ಸತಿಯರು, ಸ್ತ್ರೀಯರು ಹೋಗ್ತಿರ್ತಾರೆ. ಇಷ್ಟು ಜನ ಇದಾರಲ್ಲ ಲೋಕದಲ್ಲಿ, ಸತಿಯರು, ತಾಯಂದಿರು, ಸಹೋದರಿಯರು, ಇಷ್ಟು ಜನ ಇದಾರಲ್ಲ. ವಿವೇಕವಂತ ಸ್ತ್ರೀಯರು ಅಲವಾ ದೇವ್ರೆ ಅಂದ್ರೆ ಅಲ್ಲವಂತ ಹೇಳ್ತಾ ಇದ್ದಾನೆ, ಹುಡುಗುತ್ತಾ ಇದ್ದಾನೆ ಇಲ್ಲಿ ಅಲ್ವಾ? ಏನಂತ ಹೇಳ್ತಿದ್ದಾರೆ? ಗುಣವತಿಯಾದ ಸತಿ, ವಿವೇಕಿಯಾದ ಸತಿ ಎಲ್ಲಿ ಸಿಕ್ಕಾಳು ನೋಡಿದ್ರ? ಅಂದ್ರೆ ಅವರು ಕಲಿತುಕೊಳ್ಳದೆ ಇರುವುದು ಅವರ ಲೋಪ. ವಾಕ್ಯೋಪದೇಶದಿಂದ ವಿವೇಕಿನಿಯರನ್ನಾಗಿ ತಯಾರು ಮಾಡುವುದು ಕೂಡ ದೇವ ಭಕ್ತರ ಜವಾಬ್ದಾರಿ. ಸ್ಕೂಲಿಗೆ ಬರ್ತಾರೆ ವಿದ್ಯಾರ್ಥಿಗಳು, ಬಂದಾಗ ಅವರಿಗೆ ವಿದ್ಯೆಯನ್ನು ಕೊಟ್ಟರೆ ವಿದ್ಯಾವಂತರಾಗ್ತಾರೆ ಅಲ್ವಾ? ವಾಕ್ಯೋಪದೇಶವನ್ನು ಸರಿಯಾಗಿ ನೀಡಿದ್ರೆ ವಿವೇಕಿನಿಯರಾಗ್ತಾರೆ ಸತಿಯರು. ವಿದ್ಯೆ ಕಲಿಯೋದಕ್ಕೆ ಸ್ಕೂಲ್ಗೆ ಮಕ್ಕಳು ಬಂದಾಗ ಅವರಿಗೆ ಸರಿಯಾಗಿ ವಿದ್ಯೆ ನೀಡಿದಾಗ ವಿದ್ಯಾವಂತರಾಗುತ್ತಾರೆ ಅನ್ನೋದು ವಾಸ್ತವ. ಮತ್ತೆ ವಾಕ್ಯೋಪದೇಶದಲ್ಲಿ ಜನರನ್ನು ನಡೆಸುವುದು ಕೂಡ ಅಷ್ಟೇ ವಾಸ್ತವ. ವಿವೇಕಿನಿಯರಾಗ್ತಾರೆ ಆ ರೀತಿ. ಏನು ವಿವೇಕ ಅಂದ್ರೆ ಏನು? ಇಷ್ಟಕ್ಕೆ ಗುಣ. ವಿವೇಕ ಅಂದ್ರೆ ಏನು ಗೊತ್ತಾ ಪ್ರಿಯರಾದವರೇ? ಯೋಬನ ಗ್ರಂಥ ನೋಡ್ರಿ ಒಂದ್ಸರಿ. ಯೋಬನ ಗ್ರಂಥ 28ನೇ ಅಧ್ಯಾಯ 28ನೇ ವಚನ. ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು. ಯಾವುದಂತಮ್ಮ ವಿವೇಕ? ದೇವರು ಹೇಳಿದಲ್ಲ ಇಲ್ಲಿ ಏನಂತ? ವಿವೇಕ ಅಂದ್ರೆ ಏನು? ವಿವೇಕ ಅಂದ್ರೆ ಏನು? 2ನೇ ವಚನವನ್ನು ನೋಡಿ. ದುಷ್ಟತನವನ್ನು ಬಿಡುವುದೇ ವಿವೇಕ ಎಂದು ಹೇಳಿದನು. ದೇವರಿಗೆ ಭಯಪಡುವುದು ಜ್ಞಾನದ ಮಾರ್ಗ. ದೇವರಿಗೆ ಭಯಪಡುವುದು ಜ್ಞಾನದ ಮಾರ್ಗ. ಜ್ಞಾನ. ದೇವರಿಗೆ ಭಯಪಡುವವಳಾಗಿ ಜೀವಿಸುತ್ತಾ ದುಷ್ಟತನವನ್ನು ಏರಿಸುತ್ತಾ ಜೀವಿಸುವುದು ವಿವೇಕಿನಿಯಾದ ವಿವೇಕಿನಿಯ ಜೀವಿತ. ನೋಡಿದ ಪ್ರಿಯರಾದವರೇ, ಏನಂತ ಹೇಳ್ತಾ ಇದ್ದೇನೆ? ವಿವೇಕ. ದುಷ್ಟತನವನ್ನು ಏಸರಿ ಯಾವ ಕ್ರಿಯೆಗಳಲ್ಲಿ, ಯಾವ ಮಾತುಗಳಲ್ಲಿ ದುಷ್ಟತ್ವ ಇದೆ ಅಂತೇಳಿ ಅರ್ಥವಾಗ್ತದೋ ಗೊತ್ತಾಗ್ತದೋ ಅದರಿಂದ ದೂರ ಇರೋರಾಗ್ರಿ. ಯಾವುಗಳನ್ನು ಇಂತಿಂತದ್ದು ದುಷ್ಟತನ ಅಂತೇಳಿ ದೇವರು ಗುರುತು ಮಾಡಿನೋ ಅವುಗಳನ್ನು ಅಸಹ್ಯ ಪಡುವರಾಗ್ರಿ. ಆಗ ನೀನು ಯಾರು ಗೊತ್ತಾ? ವಿವೇಕವಂತನು, ವಿವೇಕಿನಿ. ನೋಡಿದ್ರ ಪ್ರಿಯರಾದವರೇ, ಇವತ್ತು ಕುಟುಂಬಗಳಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ಕುಟುಂಬದಲ್ಲಿರುವ ಯಜಮಾನರುಗಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಸಹೋದರಿಯರಾಗಿರ್ಬೋದು, ಕುಟುಂಬದ ಸಭ್ಯಸ್ಥರುಗಳು ಪ್ರಿಯರಾದವರೇ, ವಿವೇಕಿನಿಯರಾಗಿ ವಿವೇಕವಂತರಾಗಿ ಜೀವಿಸೋದು ನೋಡ್ತೀವ ನಾವು? ನೋಡ್ತೀವ? ನೋಡಲಾರು. ಬಹು ಅಪರೂಪ ಅಲ್ವಾ? ಬಹು ಅಪರೂಪ. ನಮ್ಮ
ವಾಕ್ಯೋಪದೇಶವನ್ನು ಕೇಳದೇ ಇರುವುದೇ ಅದರ ಪರಿಣಾಮ. ವಾಕ್ಯೋಪದೇಶ ಕೇಳ್ತಾ ಇಲ್ಲ ಅವರು. ನೋಡಿದ್ರ, ಅದಕ್ಕೆ ಹೇಳ್ತಿದ್ದಾನೆ ಏನಂತ, ದುಷ್ಟತ್ವವನ್ನು ಬಿಡುವುದೇ ವಿವೇಕ. ಯಾವುದು ಕೆಟ್ಟದ್ದು ಅಂತೇಳಿ ಅನಿಸ್ತದೋ ಅವುಗಳಿಂದ ಮನುಷ್ಯನು ದೂರ ಇರಬೇಕು, ಅದು ವಿವೇಕ. ಪ್ರಿಯರಾದ ದೇವ್ರ ಮಕ್ಕಳೇ, ಇನ್ನು ವಿವೇಕದ ಮಾರ್ಗಗಳು ಹೇಗಿರ್ತವೆ ಅಂತ ಗೊತ್ತಮ್ಮ? ವಿವೇಕದ ಮಾರ್ಗಗಳು, ವಿವೇಕವಂತರು ದೇವರ ಉಪದೇಶದಿಂದ ವಿವೇಕಿಗಳಾದವರ ಮಾರ್ಗಗಳು, ಅವರ ಕ್ರಿಯೆಗಳು, ಅವರ ವಿಧಾನ ಹೇಗಿರ್ತದಂದ್ರೆ ಪ್ರಿಯರಾದವರೇ, ದೇವರು ಹೇಳಿದ್ದ ನೋಡಿ ಸರಿ. ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯ 5ನೇ ವಚನ. ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯ 5ನೇ ವಚನ. ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರಿನಂತೆ, ಆದರೆ ವಿವೇಕಿಯು ಅದನ್ನು ಸೇದಬಲ್ಲನು. ಪ್ರಿಯರಾದವರೇ, ಒಂದು ಸೀಕ್ರೆಟ್ ಹೇಳಿದೆ. ಏನು ಗೊತ್ತಾ? ಪ್ರತಿ ಮನುಷ್ಯನಿಗೆ ಸಂಕಲ್ಪ ಅನ್ನೋದಿರ್ತದೆ. ಗುರಿ, ಉದ್ದೇಶಗಳು, ಆಲೋಚನೆಗಳು ಇರ್ತವೆ ಪ್ರತಿಯೊಬ್ಬ ಮನುಷ್ಯರಿಗೆ. ಪ್ರಿಯರಾದವರೇ, ಮನುಷ್ಯರಿಗೆ ಮಾತ್ರವಲ್ಲ, ದೇವರಿಗೆ ಕೂಡ ಇದೆ. ಏನು ಗೊತ್ತಾ? ಸಂಕಲ್ಪ. ವಿಷಯಗಳನ್ನು ನಿರ್ಧಾರ ಮಾಡಿಕೊಂಡಿರುವುದು, ವಿಷಯಗಳನ್ನು ತೀರ್ಮಾನ ಏರ್ಪಾಟು ಮಾಡಿಕೊಂಡಿರುವುದು. ಮನುಷ್ಯರಿಗೆ ಸಂಕಲ್ಪಗಳಿವೆ, ದೇವರಿಗೆ ಕೂಡ ಸಂಕಲ್ಪಗಳಿರ್ತವೆ. ಆದರೆ ಆ ಸಂಕಲ್ಪಗಳು ನೆರವೇರಬೇಕನ್ನೋದು ದೇವರ ಉದ್ದೇಶವಾಗಿರ್ತದೆ, ಮನುಷ್ಯನ ಉದ್ದೇಶವೂ ಆಗಿರ್ತದೆ ಅಲ್ವಾ? ಈಗ ನೋಡಿ, ವಿದ್ಯಾರ್ಥಿ ಆದವನು ಬಹು ಚೆನ್ನಾಗಿ ಹೆಚ್ಚಿಗೆ ಸ್ಟಡಿ ಮಾಡಿದವನು ತನ್ನ ಹೃದಯದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ತಾನೆ, ಗುರಿ ಉದ್ದೇಶಗಳನ್ನು ಇಟ್ಟುಕೊಳ್ತಾನೆ. ಏನಂತ ಹೇಳಿ, ಇನ್ನು ಸ್ವಲ್ಪ ವರ್ಷಕ್ಕೆ ನಾನು ಗೌರ್ಮೆಂಟ್ ಜಾಬ್, ಒಂದು ಒಳ್ಳೆಯ ಜಾಬ್ ಅನ್ನು ಹೊಂದಿಕೊಂಡು ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂದುಕೊಳ್ತಾನೆ. ಸಂಕಲ್ಪ, ತೀರ್ಮಾನ ಇದು. ದೇವರು ಕೂಡ ಪ್ರಿಯರಾದವರೇ, ನಾವು ಕೊಟ್ಟಿರ್ತಕ್ಕಂಥ ಮಾತುಗಳಲ್ಲಿ ಆಸಕ್ತಿ ಉಳ್ಳವರಾಗಿ ಜೀವಿಸಬೇಕು ನನ್ನ ಮಕ್ಕಳು, ಮನುಷ್ಯರನ್ನು. ದೇವರ ಸಂಕಲ್ಪ ನೋಡಿದ ಅಂದ್ರೆ ಸಂಕಲ್ಪ ಅನ್ನುವಂಥದ್ದು ದೇವ್ರಿಗೂ ಇದೆ, ಸಂಕಲ್ಪ ಅನ್ನುವಂಥದ್ದು ಮನುಷ್ಯರು ಕೂಡ ಮಾಡಿಕೊಡ್ತಾರೆ. ಆದ್ರೆ ಈ ಸಂಕಲ್ಪಗಳು, ಮಾಡಿಕೊಂಡಿರುವ ಸಂಕಲ್ಪಗಳು ನೆರವೇರುವುದು ಹೇಗೆ? ನೆರವೇರುವುದು ಯಾವಾಗ? ಅದೇ ಮಾತು ಹೇಳ್ತಾ ಇದ್ದಾರೆ, ಹೋದ್ರೆ ಇನ್ನೊಂದ್ಸಲ ಮಾತು. ಸಂಕಲ್ಪಗಳು ನೆರವೇರುವುದು ಯಾವಾಗ ಅಂದ್ರೆ ಮನುಷ್ಯನ ಹೃದಯ ಸಂಕಲ್ಪವು ಆಳವಾದ ಬಾವಿಯ ನೀರು. ಆದರೆ ವಿವೇಕಿಯು ಅದನ್ನು ಸೇದಬಲ್ಲನು. ನೋಡಿದ, ದೇವರ ವಾಕ್ಯೋಪದೇಶದಿಂದ, ದೇವರ ಜ್ಞಾನದಿಂದ, ದೇವರ ಕೃಪೆಯಿಂದ ನೀನು ವಿವೇಕವಂತನು ಆದರೆ ನಿನ್ನ ಸಂಕಲ್ಪಗಳನ್ನು ನೆರವೇರಿಸಿಕೊಳ್ತಿದ್ದೀನಿ. ನಿನ್ನ ಸಂಕಲ್ಪಗಳನ್ನು ನೆರವೇರಿಸಿಕೊಳ್ಳುವ ಮಾರ್ಗಗಳು ಕಂಡುಕೊಳ್ತಿದ್ದೀನಿ ನೀನು. ಅದಕ್ಕೆ ಅನೇಕ ಮನುಷ್ಯರಿಗೆ ಸಂಕಲ್ಪಗಳು ಇರ್ತವೆ, ಆಲೋಚನೆಗಳು, ಗುರಿಗಳು, ಉದ್ದೇಶಗಳು ಇರ್ತವೆ, ನೆರವೇರುವುದಿಲ್ಲ. ಅಂದುಕೊಳ್ತಾರೆ ಏನಂತೆ, ಕೊನೆಗೆ ನಿರಾಶೆ ಪಡ್ತಾರವರು. ಏನಂತೇಳಿ ಅಂದುಕೊಳ್ತಾರೆ, ಅಯ್ಯೋ ನಾನು ಎಷ್ಟೋ ಆಶೆಗಳನ್ನು, ಎಷ್ಟೋ ಕನಸುಗಳನ್ನು ಇಟ್ಟುಕೊಂಡಿದ್ದೆ, ನಾನು ಇದರಂತೆ ಇಂಥ ವ್ಯಕ್ತಿಯಾಗಿ ತಯಾರಾಗಬೇಕಂತೇಳಿ ಅಂದುಕೊಂಡಿದ್ದೆ, ಆದರೆ ಆಗದೆ ಹೋಯಿತು, ಆದರೆ ಆಗಲಿಲ್ಲ ಅಂತೇಳಿ ಅಂದುಕೊಳ್ತಾರೆ. ಪ್ರಿಯರಾದವರೇ, ಕೊನೆಗೆ ನಿರಾಶವನ್ನು ಅವರ ಜೀವನದಲ್ಲಿ ಉಳಿಸಿಕೊಳ್ತಾರೆ. ಕಾರಣ ಏನು ಗೊತ್ತಾ? ಪ್ರಿಯರಾದ ದೇವರ ಮಕ್ಕಳೇ, ನಿನ್ನ ಆಶೆಗಳು, ನಿನ್ನ ಇಷ್ಟಗಳು, ನಿನ್ನ ಉದ್ದೇಶಗಳು ನೆರವೇರೋದಕ್ಕೆ ದೇವರು ಮಾರ್ಗ ಕೊಟ್ಟಿರುವಾಗ ಮನುಷ್ಯನ ತಿಳ್ಕೊಳ್ಳೋದೇ ಇರೋದು ಮನುಷ್ಯನ ಲೋಪ ಅಲ್ವಾ? ಇಲ್ಲಿ ಹೇಳಿದ್ರೆ ಏನಂತೇಳಿ, ನೀನು ವಿವೇಕವಂತನಾಗಿದ್ರೆ, ವಿವೇಕಿಯಾದ ನೀನು ಮಾತ್ರ, ನೀನು ವಿವೇಕಿಯಾಗಿದ್ದಾಗ ಮಾತ್ರವೇ ನಿನ್ನ ಇಷ್ಟಗಳನ್ನು, ನಿನ್ನ ಉದ್ದೇಶಗಳನ್ನು ನೆರವೇರಿಸಿಕೊಳ್ತಿದ್ದಿ ನೀನು. ಕೊನೆಗೆ ನೀನು ವಿವೇಕಿಯಾಗಿ ನಡೆಯುತ್ತಿರುವಾಗ ಎಷ್ಟು ಆಸಕ್ತಿಯಿಂದ
ನಿನ್ನ ಜೀವಿತವನ್ನು ಎಷ್ಟು ಜ್ಞಾನಯುಕ್ತವಾಗಿ ವಿವೇಕದಿಂದ ನಿನ್ನ ಜೀವಿತವನ್ನು ನೀನು ನಡೆಸ್ತಿದೆ ಗೊತ್ತಾ? ಅದೇ ಜ್ಞಾನೋಕ್ತಿ ಗ್ರಂಥದಲ್ಲಿ ಹೇಳ್ತಿದ್ದೆ ನೋಡು. ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯ 14ನೇ ವಚನ. ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯ 14ನೇ ವಚನ. ಕೊಳ್ಳುವವನು ಚೆನ್ನಾಗಿಲ್ಲ ಎಂದು ಹೇಳುತ್ತಾನೆ, ಕೊನೆಗೆ ಕೊಂಡುಕೊಂಡು ಹೋಗಿ ಛಲಪಡುತ್ತಾನೆ. ವಿವೇಕವಂತರು ಪ್ರಿಯರಾದವರೇ, ದೇವರ ಜ್ಞಾನವನ್ನು ಹೊಂದಿಕೊಂಡವರು ತಮ್ಮ ಜೀವಿತವನ್ನು ಜ್ಞಾನದಿಂದ ವಿವೇಕದಿಂದ ನಡೆಸ್ತಾರಂತವರು. ಕೊನೆಗೆ ತಾವು ತಮ್ಮ ಜೀವಿತದ ಪ್ರತಿ ಸಂದರ್ಭಗಳಲ್ಲಿ ಕೂಡ ನಡೆದುಕೊಳ್ಳಬೇಕಾದ ಮಾರ್ಗ, ಜೀವಿಸಬೇಕಾದ ಮನಸ್ಥಿತಿ, ವಿಧಾನ ಗೊತ್ತು ಮಾಡಿಕೊಂಡಿರ್ತಾರೆ. ಅವರು ಏನಂತ ಹೇಳ್ತಾರಂತೆ? ಕೊಂಡುಕೊಳ್ಳುವವನು ಚೆನ್ನಾಗಿಲ್ಲ ಎಂದು ಹೇಳುತ್ತಾ ಕೊಂಡುಕೊಳ್ಳುತ್ತಾನೆ. ಕೊಂಡುಕೊಂಡು ಹೋಗಿ ಹೆಚ್ಚಳ ಪಡುತ್ತಾನ ಅವನು. ನೋಡಿದ ಅವನ ಮಾರ್ಗವನ್ನು ಅನುಸರಿಸಿ ನೀನು. ಅವನು ಏನಂತಾರಂತೆ? ನನಗೆ ಯಾವ ಮಾರ್ಗದಿಂದ ಲಾಭವು ಬರ್ತದೆ ಆ ಲಾಭವನ್ನು, ಆ ಗುಟ್ಟನ್ನು ಇನ್ನೊಬ್ರಿಗೆ ಹೇಳೋದಿಲ್ಲ ಅಂತ. ಏನಂತಾರಂತೆ? ಇದರಿಂದ ಏನದಪ್ಪ ಲಾಭ, ಇದರಿಂದ ಏನೋ ಆದಾಯವಿಲ್ಲ, ಇದನ್ನು ಮಾಡೋದು ವೇಸ್ಟ್ ಅಂತೇಳಿ ಅಂತಾರಂತೆ. ಅವನು ಗುಟ್ಟು ಮಾಡ್ತಾ ಇದ್ದಾನಲ್ಲಿ ಹೇಳ್ತಾ ಇಲ್ಲ ಅವನು. ತಾನು ಅಭಿವೃದ್ಧಿಯಾಗುವ ಮಾರ್ಗಗಳನ್ನು ಹೇಳ್ತಾ ಇಲ್ಲ ಅವನು. ಯಾಕೆ ಗೊತ್ತಾ? ಅವನು ಜ್ಞಾನಿ, ಅವನು ವಿವೇಕವಂತನಾಗ್ತಾ ಇದ್ದಾನಲ್ಲಿ. ಜೀವನದಲ್ಲಿ ಅಭಿವೃದ್ಧಿಯಾಗುವಂತ ಮಾರ್ಗಗಳನ್ನು ಕಂಡುಕೊಳ್ತಾ ಇದ್ದಾನ ಅವನು. ತಾನೊಬ್ಬನೇ ಹೆಚ್ಚಳ ಪಡ್ಬೇಕಂದುಕೊಳ್ತಾ ಇದ್ದಾನಲ್ಲಿ. ನೋಡಿದ್ರ? ಅದಕ್ಕೆ ಹೇಳ್ತಾ ಇದ್ರಲ್ಲಿ ಏನಂತ? ಇನ್ನೊಂದ್ಸರಿ ಹೋದ್ರ ಮಾತು, ಕೊಳ್ಳುವವನು ಚೆನ್ನಾಗಿಲ್ಲ ಎಂದು ಹೇಳುತ್ತಾ ಕೊಂಡುಕೊಂಡು ಹೋಗಿ ಹೆಚ್ಚಳ ಪಡುತ್ತಾನೆ. ತಾನು ಅಭಿವೃದ್ಧಿಯ ಮಾರ್ಗವನ್ನು ಗುಟ್ಟು ಮಾಡ್ತಾ ಇದ್ದಾನ ಅವನು. ಆದ್ರೆ ಪ್ರಿಯರಾದ ದೇವರ ಮಕ್ಕಳೇ, ಮನುಷ್ಯನಾದರೂ ಅಭಿವೃದ್ಧಿಯ ಮಾರ್ಗಗಳನ್ನು ಗುಟ್ಟು ಮಾಡಬಹುದು. ಮನುಷ್ಯನಾದರೂ ಕೆಲವು ವಿಷಯಗಳಲ್ಲಿ ರಹಸ್ಯವಾಗಿ ಇಡಬಹುದು ವಿಷಯಗಳನ್ನು. ಆದ್ರೆ ದೇವರು ಪ್ರಿಯರಾದರೆ ಪಕ್ಷಪಾತಿ ಅಲ್ಲ. ದೇವರು ಹೇಳಿದ್ದಾರೆ, ದೇವರು ವಿವೇಕವಂತನು ತನ್ನ ಸಂಕಲ್ಪಗಳನ್ನು ನೆರವೇರಿಸಿಕೊಳ್ಳುವ ಜ್ಞಾನವಿರುತ್ತದೆ ಅವನಿಗೆ. ಕೊನೆಗೆ ಪ್ರಿಯರಾದವರೇ, ಆ ವಿವೇಕವಂತನು ಯಾವುಗಳಲ್ಲಿ ಆರಾಟ ಪಡ್ತಿರ್ತಾನೆ ಗೊತ್ತಾ? ವಾಕ್ಯಗಳು, ದೇವರ ಮಾತುಗಳು, ದೇವರ ಉಪದೇಶಗಳನ್ನು ಆಸಕ್ತಿಯಿಂದ ಹುಡುಕೋನಾಗಿರ್ತಾನ. ಯಾಕೆ ಗೊತ್ತಾ? ಅದರಿಂದಲೇ ವೃದ್ಧಿಯಾಗುವ ಮಾರ್ಗಗಳು ದೊರಕುತ್ತವೆ ಅವನಿಗೆ. ಹೌದು, ಅದರಿಂದಲೇ ವೃದ್ಧಿಯಾಗುವ ಮಾರ್ಗಗಳು ದೊರಕುತ್ತವೆ ಅವನಿಗೆ. ಪ್ರಿಯರಾದ ದೇವರ ಮಕ್ಕಳೇ, ಕೇವಲ ವಾಕ್ಯಗಳನ್ನು ನಾವು ಏನಂದ್ಕೊಳ್ತೀವಿ ಅಂದ್ರೆ ಸ್ವಲ್ಪ ಏನಂದ್ರೆ ಮಂತ್ರಗಳಂತೆ, ಅದನ್ನು ಕೆಲವು ಮಂತ್ರಗಳಂತೆ ಬಾಯಿಂದ ನುಡಿಯೋದು, ಆಮೇಲೆ ಪ್ರಾರ್ಥನೆ ಮಾಡಿ ಆಮೇಲೆ ಮದ್ದು ಬಿಡೋದು, ಇದು ಪ್ರಾರ್ಥನೆ ಅಂತೇಳಿ ಮನುಷ್ಯನ ಅಂದ್ಕೊಳ್ತಾನೆ. ಜ್ಞಾನವಿದೆ ವಾಕ್ಯಗಳಲ್ಲಿ, ದೇವರ ಉಪದೇಶಗಳಲ್ಲಿ ವಿವೇಕ, ಜ್ಞಾನ, ಜೀವಿಸುವುದಕ್ಕೆ ಬೇಕಾಗುವ ಸೂತ್ರಗಳಿದ್ದಾವೆ ದೇವರ ಉಪದೇಶಗಳಲ್ಲಿ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳೇ ಹೇಳ್ತಿದ್ದಾನೆ, ವಾಕ್ಯವನ್ನು ಆಶೆ ಪಡುವಂತ ವಿವೇಕವಂತರಾಗ್ರಿ. ವಾಕ್ಯ ಓದುವುದ್ರೆ ಆಸಕ್ತಿ, ಇಷ್ಟ, ಆಶೆ ಆಗ್ಬೇಕು ನಮಗೆ. ಈಗ ನೋಡು, ಯಾವುದ್ರ ಮೇಲೆ ಹೆಚ್ಚಾಗಿ ಮನುಷ್ಯ ಆಶೆ ಪಡ್ತಾನಂದ್ರೆ, ದಿನಾಲು ಈ ಸಮಾಜದಲ್ಲಿ ಈ ಕಾಲದಲ್ಲಿ ನಾವು ನೋಡ್ತಿದ್ರೆ ಸಾಯಂಕಾಲ ಆದ ಕೂಡಲೇ ಪಾನಿಪೂರಿ ಬಂಡಿ ಓಪನ್ ಆಗಿಬಿಡುತ್ತೆ ಅಲ್ವಾ? ಸಾಯಂಕಾಲ ಆದ ಕೂಡಲೇ ಬಿರಿಯಾನಿ ಹೋಟೆಲ್ಸ್ ಎಲ್ಲ ಓಪನ್ ಆಗಿಬಿಡ್ತಾವೆ. ಬೇಗ ದಿನ ಸಾಯಂಕಾಲ ಆಗಿರಲ್ಲ. ಯಾಕೆ ಅಂದ್ರೆ ಅದನ್ನು ಬೇಡುವವರು ಕೂಡ ಅಷ್ಟೇ ಆಸಕ್ತಿಯಲ್ಲಿದ್ದಾರಂತೆ, ಅದನ್ನು ಅನುಭವಿಸುವವರು ಕೂಡ ಅದನ್ನು ತಿನ್ನುವುದಕ್ಕೆ ಅಷ್ಟೇ ಆರಾಟ ಪಡುವ ಜನರಿದ್ದಾರೆ ಅಂತ ಹೇಳಿ. ಅದರ ಮೇಲೆ ಎಷ್ಟು ನಿನಗೆ ಆಸಕ್ತಿ ಇರ್ತದೋ ಅದಕ್ಕಿಂತ ಹೆಚ್ಚಾಗಿ ಪ್ರಿಯರಾದವರೇ ವಾಕ್ಯೋಪದೇಶದ ಮೇಲೆ, ನನ್ನ ದೇವರ ಮೇಲೆ ಆಸಕ್ತಿ ಪಡು. ಅದರಿಂದಲೇ ನಮ್ಮೆಲ್ಲರ ಜೀವಿತ ನಡೀತದೆ ಪ್ರಿಯರಾದವರೇ. ದೇವರ ದಯೆಯಿಂದಲೇ ನಮ್ಮೆಲ್ಲರ ಜೀವಿತ ಸಾಗ್ತಾ ಇರೋದು. ಮನುಷ್ಯನ ನಮ್ಮ ಪ್ರಯತ್ನಗಳಿಂದ ಅಲ್ಲ ಪ್ರಿಯರಾದವರೇ, ನಮ್ಮ ಪ್ರಯತ್ನಗಳಿಂದ ಅಲ್ಲ. ಪ್ರಿಯರಾದ ದೇವರ ಮಕ್ಕಳೇ, ನಾವೆಲ್ಲರೂ ವಾಕ್ಯೋಪದೇಶ, ದೇವರ ಉಪದೇಶವನ್ನು, ದೇವರನ್ನು ಆಸಕ್ತಿ ಪಡೋರಾಗಿರ್ಬೇಕು. ದೇವರ ಮೇಲೆ, ದೇವರ ಉಪದೇಶದ ಮೇಲೆ. ಪ್ರಿಯರಾದ ದೇವರ ಮಕ್ಕಳೇ, ಮುಂದಿನ ಕಾರ್ಯಕ್ರಮ